ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಭರದಲ್ಲಿ ರಾಜ್ಯ ಸರ್ಕಾರ ವಿಕಲಚೇತನರಿಗೆ ಅನುದಾನ ಕಡಿತ ಮಾಡಿದ ಆರೋಪಕ್ಕೆ ಗುರಿಯಾಗಿದೆ. ಈ ಅನುದಾನ ಕಡಿತ ಮಾಡೋದನ್ನು ಬಿಜೆಪಿಯವರು ಹೇಳಿ ಆಕ್ರೋಶ. ಕಳೆದ ವರ್ಷ ಅದೆಷ್ಟೋ 80% ಕಟ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತಿದ್ಯೋ? ಅವ್ರಿಗೋಸ್ಕರ 53 ಕೋಟಿ ಇಟ್ಲಾಗಿತ್ತು ಅನುದಾನ. ಅದನ್ನು 10 ಕೋಟಿಗೆ ಇಳಿಸ್ಬಿಟ್ಟಿದ್ದಾರೆ ಅಥವಾ ಹಂಚಿಕೆ ಮಾಡಿದ್ದಾರಷ್ಟೇ. ಮನಸ್ನೆಲ್ಲ ನೀನು ದುರದೃಷ್ಟ ಅಯ್ಯೋ ಅಂತ ಬಿಜೆಪಿಯವರು ಬಹಳ ಅಲವತ್ತುಕೊಂಡಿದ್ದಾರೆ ಅಲ್ವೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಅನ್ಕೊಳ್ಳಲ್ಲ. ಜೋಶಿಯವರು ಏನಾದ್ರು ಹೇಳ್ಕೊಳ್ಳಿ, ಶೋಭಾ ಕರಂದ್ಲಾಜೆ ಏನಾದ್ರು ಹೇಳ್ಕೊಳ್ಳಿ, 43 ಕೋಟಿ ಕಡಲೆಕಾಯಿ ಬೀಜದ ಧೂಳು ಅಲ್ಲ, ಗ್ಯಾರಂಟಿ ಹಣಕ್ಕೆ ಅಲ್ಲ. ಸೊ ಕೆಲವ್ರ ವಾದ ಏನು, ಈ ಥರ ಚಿಕ್ಕ ಚಿಕ್ಕದಾಗಿ ಉಳಿಸಿ 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 ಗ್ಯಾರಂಟಿ ಅಂದ್ರೆ ಎಷ್ಟಾಗತ್ತೆ? 500 ಕೋಟಿ ಉಳಿಸ್ಕೋಬೋದು ಅಷ್ಟೇ, ನೀವು ಅದ್ರ ಮೇಲೆ ಉಳಿಸೋಕ್ಕಾಗಲ್ಲ. ಹಾಗಾಗಿ ಇದು ಗ್ಯಾರಂಟಿಗೆ ಉಳಿಸಿದ್ದಾರೆ ಅಂತಂದ್ರೆ ನನಗೆ ಡೌಟು ಸ್ವಲ್ಪ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಹಾಗೇನಾದ್ರು ಉಳಿಸಿದ್ರೆ ನೀವು ಬರ್ಬಾದ್ ಬಿದ್ದೋಗಿದ್ದೀರಿ ಅಂತ ಅರ್ಥ. ಬಿದ್ದಿಲ್ಲ ಅನ್ಕೊಂಡಿದ್ದೆ, DCM ಹೇಳ್ತಾ ಇದ್ರಲ್ಲ, ನೀವು ಇನ್ನೂ ಬರ್ಬಾದ್ ಬಿದ್ದಿಲ್ಲ ಅನ್ಕೊಂಡಿದ್ದೆ, ಬಿದ್ದೋಗ್ಬಿಟ್ಟಾಗ ನನಗೆ ಆರ್ಥಿಕ. ಇದೇ ನಿಜ. ಆದ್ರೆ ಲುಕ್ ಎಟ್ ದಿಸ್ ಇಡಿಯಾಟಿಕ್ ಫೂಲಿಶ್ ಸ್ಟೇಟ್ ಗೌರ್ನಮೆಂಟ್ಗಳನ್ನು. ಅದ್ಯಾವುದೋ ತೆರಿಗೆ ಎಲ್ಲ ಕೊಟ್ಬಿಡಿ ಅಂತಾನೆ. ನೀವು ಹಿಂಗೆ ಹೇಳಿದ ತಕ್ಷಣ ಅದು ಕೊಟ್ಬಿಡೋದು ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಂದುಬಿಟ್ಟಿರೋದು ಅದು. ಅದ ನಿಜ ಹಂಗೆ ಬರಲ್ಲ. ಈಗ DK ಶಿವಕುಮಾರ್ ಅಲ್ಲಿ ಹೋಗ್ಬಿಟ್ಟು ಕೇಳಿದಾರೆ ಅದನ್ನೆಲ್ಲ. ನೀವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ತಾನೆ. ಬಗ್ಗೆ ನಡೀತೀರಿ ಹೆಂಗಪ್ಪ ಕೊಡ್ತಾರೆ? ಹೌದು, ಇಲ್ಲೆಲ್ಲ ಆರೋಪ ಮಾಡ್ಬಿಟ್ಟು ಹಾಂ ಸುಕ್ಕಬಿಟ್ಟೆ ಮಾತಾಡ್ತಾನಪ್ಪ ಅವನು ಎಮ್ಮೆಲ್ಲೆ. ಸ್ವಲ್ಪ ಅವ್ನು ತಗ್ಗಿ ಬಗ್ಗಿ ನಡಿಬೇಕಪ್ಪ ಅವನು. ನೀವು ಸಿಕ್ಕಾಬಿಟ್ಟೆ ಮಾತಾಡ್ತಿಲ್ವ ನೀವು ಅಂತ ಅವ್ರು ಅಂದ್ಬಿಟ್ರೆ ಹಾಗೆ ಭಾಳ ಮಜಾ ಇದೆ.